ಜೈಲಲ್ಲಿ ದರ್ಶನ್ಗೆ ನೀಡಿದ್ದ ಟಿವಿಯಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ. ಅದೇನೋ ಪದೇ ಪದೇ ಸ್ವಿಚ್ ಆಫ್ ಆಗ್ತಾ ಇದೆ. ಈ ಟಿವಿ ನನಗೆ ಬೇಡ ಅಂತ ದರ್ಶನ್ ಹೇಳಿದ್ದಾರೆ. ಈ ರಿಪೇರಿ ಟಿವಿ ಬೇಡ, ಕೊಡೋದಾದರೆ ಒಳ್ಳೆ ಟಿವಿ ಕೊಡಿ ಅಂತ ಜೈಲು ಅಧಿಕಾರಿಗಳ ಬಳಿ ಆರೋಪಿ ದರ್ಶನ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಒಂದೊಂದಾಗಿ ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ಈಗ ಸರ್ಜಿಕಲ್ ಚೇರ್ ಬೇಕು ಅಂತ ಕೇಳಿದರು, ಅದನ್ನು ಕೊಟ್ಟರು. ಟಿವಿನೂ ಬೇಕು ಅಂತ ಕೇಳಿದರು, ಕೊಟ್ಟಿದ್ರು. ಬಟ್ ಆ ಟಿವಿ ಸರಿ ಇಲ್ವಂತೆ. ಕೊಡೋದಾದರೆ ಚೆನ್ನಾಗಿರೋದು ಕೊಡಿ, ಇಲ್ಲಾಂದರೆ ಬೇಡ ಅಂತ ಹೇಳಿದ್ದಾರೆ. ನೋಡೋಣ. ಓಕೆ, ಇವಾಗ ದರ್ಶನ್ ಮತ್ತು ಜೈಲಧಿಕಾರಿಗಳ ನಡುವಣ ಮಾತುಕತೆ. ನೀವು ಕೊಟ್ಟಿರೋ ಟಿವಿ ಸರಿ ಇಲ್ಲ, ದರ್ಶನ್ ಅವರ ಆರೋಪ. ಅದೇನೋ ಆಡಿಯೋನೂ ಕೇಳಲ್ಲ, ವಿಡಿಯೋನೂ ಕರೆಕ್ಟಾಗಿ ಬರಲ್ಲ. ಅದಕ್ಕೆ ಜೈಲಧಿಕಾರಿಗಳು ನಮ್ಮಲ್ಲಿರೋದು ಇದನ್ನೇ ನೀವು ಅಡ್ಜಸ್ಟ್ ಮಾಡ್ಕೊಂಡು ನೋಡಬೇಕು ಅಂತ ಅವ್ರು ಹೇಳಿದ್ದಾರೆ. ಇಲ್ಲ, ಇದನ್ನು ಸರಿ ಮಾಡಿಸ್ಕೊಡಿ ಅಂತ ಕೂಡ ದರ್ಶನ್ ಕೇಳಿದ್ದಾರೆ. ರಿಪೇರಿ ಮಾಡಿಸಿದ್ದನ್ನು ಅಂತ. ಏನಾಗಿದೆ ಪ್ರಾಬ್ಲಮ್ಮು ಅಂತ ಜೈಲಧಿಕಾರಿಗಳ ಪ್ರಶ್ನೆ. ಇಲ್ಲ, ವಾಯ್ಸೇ ಬರ್ತಾ ಇಲ್ಲ, ಸ್ಕ್ರೀನ್ ಕೂಡ ಬ್ಲರ್ ಆಗ್ತಾ ಇದೆ ಅಂತ ಏನೋ ಕಂಪ್ಲೇಂಟ್ ಹೇಳಿದ್ದಾರೆ. ಏನು ಮಾಡೋದು, ಇದೇ ರೀತಿ ನಮ್ಮ ಹತ್ರ ಇರೋದು. ಅದಕ್ಕೆ ದರ್ಶನ್ ಕೇಳಿದ್ದಾರೆ, ಬೇರೆ ಟಿ ವಿ ಇದ್ರೆ ಕೊಡಿ ತೆಗೆದುಬಿಟ್ಟು ಅಂತ. ಇಲ್ಲ, ನಮ್ಮಲ್ಲಿ ಆ ಥರದ್ದು ಯಾವುದೂ ಇಲ್ಲ ಅಂತ. ಹಾಗಾದರೆ ನನಗೆ ಬೇಡ, ತಗೊಂಡೋಗಿ ಅಂತ ಹೇಳಿದ್ದಾರೆ ಜೈಲಧಿಕಾರಿಗಳು. ಆಯಿತು ಬಿಡಿ, ತೊಗೊಂಡೋಗ್ತೀವಿ, ನಮ್ಮ ಹತ್ರ ಇರೋದನ್ನು ಕೊಟ್ಟಿದ್ದೀವಿ ಅಷ್ಟೇ ಅಂತ ಇವರು ಹೇಳಿದ್ದಾರೆ. ದರ್ಶನ್ಗೆ ಅದ್ರ ಬಗ್ಗೆ ಯಾವುದೇ ಭರವಸೆ ಸಿಕ್ಕಿಲ್ಲ. ಆಯಿತು, ಹೊಸ ಟಿ ವಿ ತರಿಸ್ಕೊಡ್ತೀವಿ ಅಂತನೋ ಅಥವಾ ಬೇರೆ ಟಿ ವಿ ತಂದು ಕೊಡ್ತೀವಿ ಅಂತನೋ ಏನೂ ಭರವಸೆ ಸಿಕ್ಕಿಲ್ಲ. ಅದಕ್ಕೆ ಈಗ ಬುಕ್ ಮೊರೆ ಹೋಗಿದ್ದಾರಂತೆ. ಕುವೆಂಪು ರಚಿತ ಮಲೆಗಳಲ್ಲಿ ಮದುಮಗಳು ಮತ್ತು ಇನ್ಯಾವುದೋ ಒಂದಷ್ಟು ಬುಕ್ಸ್ ಇಟ್ಕೊಂಡು ಬುಕ್ ಓದ್ತಾ ಇದ್ದಾರೆ ಅಂತ. ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಈಗ ಸದ್ಯಕ್ಕೆ ಪುಸ್ತಕಗಳೇ ಸಂಗಾತಿಗಳಾಗಿವೆಯಂತೆ. ಟಿವಿ ಬಿಟ್ಟು ಪುಸ್ತಕ ಹಿಡಿದಿದ್ದಾರೆ. ಕುವೆಂಪು ರಚಿತ ಕಾದಂಬರಿಗಳೇ ಅವ್ರಿಗೆ ಸಂಗಾತಿ. ಕಥೆ, ಕಾದಂಬರಿ ಹಾಗೂ ಮಣಿಕಂಠ ಅವರ ಪುಸ್ತಕನೇ ನಂಗೆ ಸಾಕು ಅಂತ ಹೇಳಿದಾರಂತೆ. ಅವರು 3 ಪುಸ್ತಕಗಳನ್ನ ಓದ್ತಾ ಕಾಲ ಕಳೆದಿದ್ದಾರೆ. ಅವ್ರಿಗೆ ವಿಜಯಲಕ್ಷ್ಮಿ ಅವರು ಭೇಟಿಯಾಗೋಕೆ ಬಂದಾಗ ಬುಕ್ಸ್ ತಂದು ಕೊಟ್ಟಿದ್ದಾರೆ. ಬುಕ್ಸನ್ನು ಅವರು ಓದ್ತಾ ಇದ್ದಾರೆ ಅಂತ. ಟಿ ವಿ ಇಲ್ಲ, ಪೇಪರ್ ಓದಲ್ಲ. ಈಗ ಸದ್ಯಕ್ಕೆ ಪುಸ್ತಕ ಮಾತ್ರ ಸಂಗಾತಿ. ಪೇಪರ್ ಓದೋಕ್ಕೆ ಸಿಗುತ್ತೆ, ಕೊಡ್ತಾರೆ ನ್ಯೂಸ್ ಪೇಪರು, ಬಟ್ ಇವರು ಓದಲ್ಲ ಅಷ್ಟೇ. ಜೈಲಲ್ಲಿ 3 ಪುಸ್ತಕಗಳನ್ನು ಸಂಗಾತಿಗಳನ್ನಾಗಿ ಮಾಡಿಕೊಂಡಿದ್ದಾರೆ ದರ್ಶನ್ ಅಂತ ಮಾಹಿತಿ ಇದೆ. ಟಿ ವಿ ಮತ್ತು ಹಾಸಿಗೆಗಾಗಿ ಬೇಡಿಕೆ ಇಟ್ಟಿದ್ದರು. ಟಿ ವಿ ಕೊಟ್ಟರು, ಅದು ಸರಿಯಾಗಿ ವರ್ಕ್ ಆಗ್ತಿಲ್ಲ. ಟಿ ವಿ ಬೇಡಿಕೆ ಈಡೇರಿಸಿದ್ರು ಕೂಡ ಅದು ಸರಿಯಾಗಿ ಬರ್ತಿಲ್ಲ. ಹಾಗಾಗಿ ಟಿ ವಿ ವಾಪಸ್ ಕೊಟ್ಟು ಬುಕ್ ಹಿಡ್ಕೊಂಡಿದ್ದಾರಂತೆ ದರ್ಶನ್. ಈ ರಿಪೇರಿ ಟಿ ವಿ ನಂಗೆ ಬೇಡ, ಕೊಡೋದಾದರೆ ಒಳ್ಳೆ ಟಿ ವಿ ಕೊಡಿ ಅಂತ ಕೇಳಿದ್ದಾರೆ. ಇನ್ನು ಪೇಪರ್ ಕೂಡ ಓದಲ್ವಂತೆ. ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಪುಸ್ತಕವನ್ನು ಓದ್ತಾ ಇದ್ದಾರಂತೆ, ಒಳ್ಳೆಯದು. ಕಾದಂಬರಿ ಮತ್ತು ಮಣಿಕಂಠ ಅವರ ಕೆಲವು ಪುಸ್ತಕಗಳನ್ನ ಓದೋ ಅಭ್ಯಾಸ ಇಟ್ಕೊಂಡಿದ್ದಾರಂತೆ, ಫೈನ್. ದಿನದಲ್ಲಿ ಹೆಚ್ಚು ಕಾಲ ಈ 3 ಪುಸ್ತಕಗಳೊಂದಿಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಆಯಿತು, ಇದರಿಂದಾದರೂ ಅವರಿಗೆ ಮುಂದಿನ ದಿನಗಳಲ್ಲಿ ಪುಸ್ತಕ ಓದೋ ಹವ್ಯಾಸವನ್ನು ಬೆಳೆಸ್ಕೊಂಡ್ರೆ ಒಳ್ಳೆಯದು. ಏಕೆಂದರೆ ಪುಸ್ತಕಕ್ಕಿಂತ ಒಳ್ಳೆಯ ಸಂಗಾತಿ ಇನ್ನೊಂದಿಲ್ಲ ಅಂತ ಕರೀತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೋತೀನಿ. ಅಮರೇಶ್, ಇವಾಗ ಟಿ ವಿ ಕೊಟ್ಟಿದ್ರು, ಟಿ ವಿ ವರ್ಕ್ ಆಗ್ತಿಲ್ಲ, ಬುಕ್ ಓದ್ತಾ ಇದ್ದಾರೆ ಅಂತ ಇನ್ನೇನಾದರೂ ಫೆಸಿಲಿಟೀಸ್ ಏನಾದ್ರು ಮಾಡಿಕೊಟ್ಟಿದ್ದಾರಾ ಅಥವಾ ನನಗೇನೂ ಬೇಡ ಅನ್ನೋ ತೀರ್ಮಾನಕ್ಕೆ ಅವ್ರು ಬಂದಿದ್ದಾರಾ? ಅವ್ರ ಹತ್ರ ಏನಿದೆ ಅದನ್ನು ಕೊಟ್ಟಿರ್ತಾರೆ ಜೈಲಧಿಕಾರಿಗಳು. ಅದಕ್ಕೋಸ್ಕರ ಹೊಸ ಟಿ ವಿ ಪರ್ಚೇಸ್ ಮಾಡಿ ಕೊಡೋಕ್ಕಾಗಲ್ಲ. ಸೊ ಯಾವ ಥರ ವ್ಯವಸ್ಥೆ ಇದೆ ಅಂತ? ಅರವಿಂದ್, ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಈಗಾಗಲೇ ಎಲ್ಲ ಅಂದರೆ ಇರ್ತಕ್ಕಂಥ ಸೆಲ್ಗಳಲ್ಲಿ ಹೈಯರ್ ಕಂಪನಿಯ 32 ಇಂಚಿನ ಟಿವಿಗಳೈತೆ. ಅದು ಈಗಾಗಲೇ ಸುಮಾರು ವರ್ಷಗಳದ್ದು. ಈಗ ಅದೇ ರೀತಿಯ ಟಿವಿ ಸಹಿತ ದರ್ಶನ್ ಅವ್ರನ್ನ ಇರಿಸಲಾಗಿರುವಂಥ 15ನೇ ಹೈ ಸೆಕ್ಯೂರಿಟಿ ಸೆಲ್ನ ಕೋಣೆಯಲ್ಲಿತ್ತು. ಆದರೆ ಅದು ಖರಾಬ್ ಆಗಿದ್ರಿಂದಾಗಿ ಅದನ್ನು ತೆಗೆದಿಟ್ಟಿದ್ರು. ದರ್ಶನ್ ಅವರು ಬಂದ ನಂತರದಲ್ಲಿ ಜೈಲಧಿಕಾರಿಗಳು ಟಿವಿ ಬೇಕಾ ಅನ್ನುವಂಥ ರೀತಿಯಲ್ಲಿ ಕೇಳಿದಾಗ ದರ್ಶನ್ ಅವರು ಟಿವಿ ಸಹವಾಸವೇ ನನಗೆ ಬೇಡ ಅನ್ನುವಂಥ ರೀತಿಯಲ್ಲಿ ಮುರಿದಿದ್ರು. ಆದರೆ ಯಾವಾಗ ಆ ರೇಣುಕಸ್ವಾಮಿ ಕೊಲೆ ಪ್ರಕರಣದ ಅಪ್ಡೇಟ್ಗಳು ಸಿಗುವಲ್ಲಿ ಸಾಕಷ್ಟು ವಿಳಂಬವಾಯಿತು. ಆಗ ದರ್ಶನ್ ಅವರು ಜೈಲಾಧಿಕಾರಿಗಳ ಬಳಿ ಮನವಿ ಮಾಡಿದ್ರು. ಜೈಲಾಧಿಕಾರಿಗಳಿಗೆ ದುಂಬಾಲು ಬಿದ್ರು, ನನಗೆ ಟಿವಿ ಬೇಕೇ ಬೇಕು ಅಂತ ಹೇಳಿ ಪದೇ ಅವ್ರನ್ನ ಕೇಳ್ತಾ ಇದ್ರು. ದರ್ಶನ್ ಅವರ ಬೇಡಿಕೆ 5 ದಿನಗಳ ನಂತರದಲ್ಲಿ ದರ್ಶನ್ ಅವರು ಇರುವಂತಹ ಸೆಲ್ಗೆ ಆ ಟಿವಿಯನ್ನು ಕೂಡ ಫಿಟ್ ಮಾಡಲಾಯಿತು. ಅದಾದ್ಮೇಲೆ 2 ದಿನಗಳಲ್ಲಿ ಮತ್ತೆ ಇದೀಗ ಟಿವಿ ಖರಾಬ್ ಆಗಿದೆ. ಅಂದ್ರೆ ಸೌಂಡ್ ಬರ್ತಾ ಇಲ್ಲ, ಮತ್ತೊಂದು ಕಡೆ ಡಿಸ್ಪ್ಲೇ ಪ್ರಾಬ್ಲಮ್ ಆಗ್ತಾ ಇದೆ. ಹೀಗಾಗಿ ದರ್ಶನ್ ಅವರು ಜೈಲಾಧಿಕಾರಿಗಳಿಗೆ ಮತ್ತೆ ಕಂಪ್ಲೇಂಟ್ ಅನ್ನು ಮಾಡಿದ್ರು. ಅಂದ್ರೆ ಇದು ನೀವು ಕೊಟ್ಟಿರುವಂತ ಟಿವಿ ಸೆಟ್ ಆಗ್ತಾ ಇಲ್ಲ, ಅಂದ್ರೆ ಇದು ಸರಿಯಾಗಿ ಬರ್ತಾ ಇಲ್ಲ, ಸೌಂಡ್ ಬರ್ತಾ ಇಲ್ಲ, ಡಿಸ್ಪ್ಲೇ ಬರ್ತಾ ಇಲ್ಲ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ, ನನಗೆ ಮತ್ತೊಂದು ಬೇರೆ ಟಿವಿಯನ್ನು ವ್ಯವಸ್ಥೆ ಮಾಡಿಕೊಡಿ ಅಥವಾ ಹೊಸ ಟಿವಿಯನ್ನು ಕೊಡಿ ಅನ್ನುವಂತ ರೀತಿಯಲ್ಲಿ ಕೇಳಿದ್ರು. ಆದ್ರೆ ಜೈಲಲ್ಲಿ ಆ ರೀತಿ ವ್ಯವಸ್ಥೆ ಇಲ್ಲ. ಇರುವಂತಹ ಟಿವಿಗಳನ್ನ ರೆಡಿ ಮಾಡಿ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಆ ರೀತಿ ಬೇಕನ್ನೋದಾದ್ರೆ
ಬೇಕಾದ್ರೆ ಅದನ್ನ ಟೆಂಡರ್ ಮೂಲಕ ಒಂದೇ ಟೈಮ್ ನಲ್ಲಿ ಇಂತಿಷ್ಟು ಟಿವಿಗಳು ಬೇಕು ಅಂತೇಳಿ ಅದನ್ನ ಕೊಡಿಸ್ಲಿಕ್ಕೆ ಸಾಧ್ಯ ಇರುತ್ತೆ. ಆದ್ರೆ ಹೊಸ ಟಿವಿ ಬೇಕಂದ್ರೆ ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಬೇಕಾದ್ರೆ ಇದನ್ನ ನಾವು ರಿಪೇರಿ ಮಾಡಿಸ್ಕೊಡ್ತೀವಿ, ಅಲ್ಲಿವರೆಗೂ ಕಾಯಿರಿ ಅನ್ನುವಂತ ಮಾತನ್ನ ಈಗ ಜೈಲಾಧಿಕಾರಿಗಳು ಹೇಳಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಇದೀಗ ದರ್ಶನ್ ಅವರು ಇರುವಂತಹ ಸೆಲ್ ಅಲ್ಲಿ ಟಿವಿಯನ್ನು ಕೂಡ ತೆಗೆಯಲಾಗಿದೆ. ಇದೀಗ ಕಾಲವನ್ನ ಕಳೆಯೋದಕ್ಕೋಸ್ಕರ ದರ್ಶನ್ ಅವರು ತಮ್ಮ ಬಳಿ ಇರತಕ್ಕಂತ 3 ಪುಸ್ತಕಗಳ ಮೊರೆ ಹೋಗಿದ್ದಾರೆ. ಅದೇ ಪುಸ್ತಕಗಳನ್ನು ಓದ್ತಾನೆ ಇದೀಗ ದಿನಗಳನ್ನ ಕಳೀತಾ ಇದ್ದಾರೆ. ಅರವಿಂದ್, ಅಟ್ಲೀಸ್ಟ್ ಬುಕ್ಸ್ ಕೇಳಿದ್ರೆ ಕೊಡ್ತಾರೆ ನನ್ನ ಪ್ರಕಾರ. ಯಾಕೆಂತಂದ್ರೆ ಅವರಿಗೆ ಪುಸ್ತಕಗಳನ್ನು ಓದುವ ಹವ್ಯಾಸ ಶುರುವಾದರೆ ಅವ್ರದ್ದೇ ಜೈಲಿನಲ್ಲೇ ಲೈಬ್ರರಿ ಅಂತ ಇರುತ್ತೆ, ಲೈಬ್ರರಿನಲ್ಲಿ ಬುಕ್ಸ್ ಇರುತ್ತೆ. ಅಟ್ಲೀಸ್ಟ್ ಬುಕ್ಸ್ ಆದರೂ ಏನಾದ್ರು ಪ್ರೊವೈಡ್ ಮಾಡಿದಾರಾ, ಅದಕ್ಕೇನಾದ್ರು ಬೇಡಿಕೆ ಇಟ್ಟಿದ್ದಾರಾ ಅಂತ. ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ಜೈಲಿನಲ್ಲಿರುವಂತಹ ಪುಸ್ತಕಗಳ ಅಥವಾ ಜೈಲಾಧಿಕಾರಿಗಳಿಗೆ ಬೇರೆ ಪುಸ್ತಕಗಳನ್ನು ಕೊಡಿ ಅನ್ನುವಂಥ ರೀತಿಯಲ್ಲಿ ದರ್ಶನ್ ಅವರು ಮನವಿಯನ್ನ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಬರುವಾಗ ಅವರು ಪರಪ್ಪನ ಅಗ್ರಹಾರ ಜೈಲಿಂದ ಬರುವಾಗ ಒಂದಿಷ್ಟು ಪುಸ್ತಕಗಳನ್ನ ಜೊತೆಗೆ ತೆಗೆದುಕೊಂಡು ಬಂದಿದ್ರು. ಇದೀಗ ಅದೇ ಪುಸ್ತಕಗಳನ್ನು ಓದ್ತಾ ಇದ್ದಾರೆ. ಪ್ರಮುಖವಾಗಿ ಕುವೆಂಪು ಅವರು ರಚಿತ ಮಲೆಗಳಲ್ಲಿ ಮದುಮಗಳು ಪುಸ್ತಕ ಏನಿತ್ತು ಅದನ್ನೇ, ಅಂದ್ರೆ ಕಾದಂಬರಿ, ಅದನ್ನೇ ಹೆಚ್ಚಾಗಿ ಓದ್ತಾ ಇದ್ದಾರೆ. ಹೀಗಾಗಿ ತಮ್ಮ ಜೊತೆಗೆ ತೆಗೆದುಕೊಂಡು ಬಂದಿದ್ದಂತ ಪುಸ್ತಕಗಳನ್ನು ಓದ್ತಿದ್ದಾರೆ ವಿನಃ ಸದ್ಯಕ್ಕೆ ಜೈಲಾಧಿಕಾರಿಗಳ ಬಳಿ ಬೇರೆ ಪುಸ್ತಕಕ್ಕೆ ಮನವಿಯನ್ನ ಮಾಡ್ಕೊಂಡಿಲ್ಲ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಅಂಬರೀಷ್, ಧನ್ಯವಾದ. ಒಟ್ಟಾರೆ ಜೈಲಿಗೆ ಹಾಕೋದೇ ಒಂದು ರೀತಿಯಲ್ಲಿ ಶಿಕ್ಷೆ. ಅವರು ನ್ಯಾಯಾಂಗ ಅವಧಿ ಇದರಲ್ಲಿರ್ತಾರೋ ಅಥವಾ ಶಿಕ್ಷೆ ಅನುಭವಿಸ್ತಾರೋ ಫೈನ್. ಒಟ್ಟಿನಲ್ಲಿ ಇವಾಗ ಹೆಚ್ಚು ಕಡಿಮೆ 3 ತಿಂಗಳು ದಾಟೋಯ್ತು. 3 ತಿಂಗಳಲ್ಲಿ ಅವ್ರಿಗೆ ಒಂಟಿತನ ಅಂತಕ್ಕಂಥದ್ದು ಹೆಚ್ಚು ಕಡಿಮೆ ಒಗ್ಗಿರಬೇಕು. ಅವರು ಪರಪ್ಪನಗ್ರಹಾರದಲ್ಲಿರಲಿ ಅಥವಾ ಬಳ್ಳಾರಿನಲ್ಲಿರಲಿ 4 ಗೋಡೆಗಳ ಮಧ್ಯೆ ದಿನಗಳನ್ನು ಕಳೀತಕ್ಕಂಥದ್ದು ಕಷ್ಟ, ಆದರೆ ಕಳಿಲೇಬೇಕು, ಬೇರೆ ದಾರಿ ಇಲ್ಲ. ಯಾಕೆಂದರೆ ಕಾನೂನು ಎಲ್ಲರಿಗೂ ಒಂದೇ. ಆತ ಶ್ರೀಮಂತ ಇರಲಿ, ಬಡವ ಇರಲಿ, ರಾಜಕಾರಣಿ ಇರಲಿ, ಮತ್ತೊಬ್ಬ ಇರಲಿ, ಕಾನೂನು ಎಲ್ರಿಗೂ ಒಂದೇ, ಬೇರೆ ದಾರಿ ಇಲ್ಲ. ಅದಕ್ಕೆ ಒಗ್ಗಲೇಬೇಕು, ಅದಕ್ಕೆ ಅಡ್ಜಸ್ಟ್ ಆಗಲೇಬೇಕು.